ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಆಹಾರ ಇಲಾಖೆ ಶಾಕ್ ನೀಡಿದೆ. ಸರ್ಕಾರದಿಂದ ಆಪರೇಷನ್ ಬಿಪಿಎಲ್ ಶುರುವಾಗಿದೆ. 12 ಲಕ್ಷ ಬಿಪಿಎಲ್ ಕಾರ್ಡ್ಗಳ ಶಾರ್ಟ್ ಲಿಸ್ಟ್ ರೆಡಿಯಾಗಿದೆ. ಇಂದು ಮಹತ್ವದ ಸೆಕ್ರೆಟರಿ ಮೀಟಿಂಗ್ ನಡೆಯುತ್ತೆ. ಅಲ್ಲಿ ಇದರ ಕುರಿತಾಗಿ ಚರ್ಚೆ ನಡೆಯುತ್ತೆ. ಬಳಿಕ ಇದನ್ನ ಸ್ಥಗಿತಗೊಳಿಸಲಾಗುತ್ತೆ, ಅಂದ್ರೆ ರದ್ದು ಮಾಡಲಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಆಹಾರ ಸಚಿವ ಮುನಿಯಪ್ಪ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ. ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಆಹಾರ ಇಲಾಖೆ ಇದೀಗ ಶಾಕ್ ಕೊಟ್ಟಿದೆ. ಸರ್ಕಾರದಿಂದ ಆಪರೇಷನ್ ಬಿಪಿಎಲ್ ಶುರುವಾಗಿದೆ. 12 ಲಕ್ಷ ಬಿಪಿಎಲ್ ಕಾರ್ಡ್ಗಳ ಶಾರ್ಟ್ ಲಿಸ್ಟ್ ಆಲ್ರೆಡಿ ರೆಡಿ ಆಗಿದೆ. ಇಂದು ಮಹತ್ವದ ಸೆಕ್ರೆಟರಿ ಮೀಟಿಂಗ್ ನಡೆಯುತ್ತೆ. ಆಹಾರ ಸಚಿವ ಮುನಿಯಪ್ಪ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ಅನ್ನು ನಿಗದಿ ಮಾಡಲಾಗಿದೆ. ಮೀಟಿಂಗ್ ಬಳಿಕ ಬಿಪಿಎಲ್ ಕಾರ್ಡ್ಗಳ ಭವಿಷ್ಯ ನಿರ್ಧಾರವಾಗುತ್ತೆ. ಅಂದ್ರೆ 12 ಲಕ್ಷ ಬಿಪಿಎಲ್ ಕಾರ್ಡ್ಗಳು, ಅನರ್ಹ ಬಿಪಿಎಲ್ ಕಾರ್ಡ್ಗಳ ಶಾರ್ಟ್ ಲಿಸ್ಟ್ ಇದೀಗ ರೆಡಿ ಆಗಿದೆ. ಅದು ಕೂಡ ಬೆಂಗಳೂರಿನಲ್ಲೇ 1 ಲಕ್ಷಕ್ಕೂ ಅಧಿಕ ಅನರ್ಹ ಬಿಪಿಎಲ್ ಕಾರ್ಡ್ಗಳಿವೆ. 12 ಲಕ್ಷ ಪಡಿತರ ಚೀಟಿ ರದ್ದತಿಗೆ ತೆರೆಮರೆಯ ಸಿದ್ಧತೆ ನಡೀತಾ ಇದೆಯಾ ಹಾಗಾದ್ರೆ ಅನ್ನೋದು ಸದ್ಯದ ಪ್ರಶ್ನೆ. ಸುಳ್ಳು ಮಾಹಿತಿ ಕೊಟ್ಟು ಬಿಪಿಎಲ್ ಪಡೆದವರಿಗೆ ಬಿಗ್ ಶಾಕ್ ಎದುರಾಗಿದೆ. 1.5 ಕೋಟಿಗೂ ಹೆಚ್ಚಿನ ಕಾರ್ಡ್ನಲ್ಲಿ 12 ಲಕ್ಷ ಕಾರ್ಡ್ಗಳು ಇದೀಗ ಅನರ್ಹವಾಗಿದೆ. ಲಕ್ಷಾಂತರ ಕಾರ್ಡ್ಗಳು ರದ್ದಾಗುವುದು ಬಹುತೇಕ ಖಚಿತವಾಗಿದೆ. ಬೆಂಗಳೂರಿನಲ್ಲೂ 1 ಲಕ್ಷಕ್ಕೂ ಹೆಚ್ಚು ಅನರ್ಹ ಕಾರ್ಡ್ಗಳಿರೋದು ಬೆಳಕಿಗೆ ಬಂದಿದೆ. 12 ಲಕ್ಷ ಪಡಿತರ ಚೀಟಿ ರದ್ದತಿಗೆ ಹಾಗಾದ್ರೆ ತೆರೆಮರೆಯ ಸಿದ್ಧತೆ ನಡೀತಾ ಇದೆಯಾ? ಸುಳ್ಳು ಮಾಹಿತಿ ಕೊಟ್ಟು ಬಿಪಿಎಲ್ ಪಡೆದವರಿಗೆ ಶಾಕ್ ಎದುರಾಗಿದೆ. ಅಂದ್ರೆ ಒಂದಿಷ್ಟು ಮಾನದಂಡಗಳಿರುತ್ತೆ. ಅವರ ಇನ್ಕಮ್ ಇಷ್ಟಿರಬೇಕು, ಸರ್ಕಾರಿ ಉದ್ಯೋಗದಲ್ಲಿ ಇರಬಾರ್ದು, ಇವೆಲ್ಲವೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಆದರೆ ಇದೆಲ್ಲವನ್ನ ಮೀರಿ ಸುಳ್ಳು ಮಾಹಿತಿ ಕೊಟ್ಟು ಬಿಪಿಎಲ್ ಕಾರ್ಡ್ ಪಡೆದು ಅದರ ಫಲವನ್ನು ಅನುಭವಿಸ್ತಾ ಇರೋರಿಗೆ ಇದೀಗ ಆಹಾರ ಇಲಾಖೆ ಒಂದು ದೊಡ್ಡ ಶಾಕ್ ಕೊಟ್ಟಿದೆ. 1.5 ಕೋಟಿಗೂ ಹೆಚ್ಚಿನ ಕಾರ್ಡ್ನಲ್ಲಿ 12 ಲಕ್ಷ ಕಾರ್ಡ್ಗಳು ಅನರ್ಹ ಅನ್ನೋದು ತಿಳಿದು ಬಂದಿದೆ. ಹೀಗಾಗಿ ಲಕ್ಷಾಂತರ ಕಾರ್ಡ್ಗಳು ರದ್ದಾಗೋದು ಬಹುತೇಕ ಖಚಿತವಾಗಿದೆ. ಇನ್ನು ಬೆಂಗಳೂರಿನಲ್ಲೂ ಕೂಡ 1 ಲಕ್ಷಕ್ಕೂ ಹೆಚ್ಚು ಅನರ್ಹ ಬಿಪಿಎಲ್ ಕಾರ್ಡ್ಗಳಿರುವಂಥದ್ದು. ಇನ್ನು ಅನರ್ಹ ಬಿಪಿಎಲ್ ಕಾರ್ಡ್ಗಳ ವಿವರಗಳನ್ನು ಹಾಗೆ ನೋಡ್ತಾ ಹೋಗೋದಾದ್ರೆ, ಮೃತಪಟ್ಟವರ ಹೆಸರಿನಲ್ಲಿರುವಂತಹ ಬಿಪಿಎಲ್ ಕಾರ್ಡ್ಗಳ ಸಂಖ್ಯೆ 1446 ಇದೆ. ಇನ್ನು ಅಂತಾರಾಜ್ಯ ಪಡಿತರ ಚೀಟಿದಾರರು 57,864 ಮಂದಿ ಇದ್ದಾರೆ. 25 ಲಕ್ಷ ರೂಪಾಯಿ ಮೇಲಿನ GST ವ್ಯವಹಾರ ಮಾಡ್ತಾ ಇರೋರು 2,684 ಮಂದಿ ಇರುವಂಥದ್ದು. ಇಂದು 1.2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಇನ್ಕಮ್ ಇರೋರು 5,13,613 ಜನ. ಅಂದ್ರೆ ಇದೆಲ್ಲವೂ ಕೂಡ ಅನರ್ಹ ಬಿಪಿಎಲ್ ಕಾರ್ಡ್ಗಳು. ಇನ್ನು ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರೋರು 19,690 ಮಂದಿ ಇದ್ದಾರೆ. ಇನ್ನು 7.5 ಎಕರೆಗಿಂತ ಹೆಚ್ಚಿನ ಜಮೀನು ಹೊಂದಿರೋರು 33,450 ಕಾರ್ಡ್ಗಳು ಇರುವಂಥದ್ದು. ಈ KYC ಮಾಡಿಸದೇ ಇರೋರು 6,16,196. ಇನ್ನು 6 ತಿಂಗಳಿಂದ ರೇಷನ್ ಪಡೆಯದವರು 19,893. ಹೀಗಾಗಿ ಒಟ್ಟಾರೆಯಾಗಿ ಒಂದು 12 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ಗಳಿರೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಇವೆಲ್ಲವೂ ಕೂಡ ರದ್ದಾಗುವಂತಹ ಸಾಧ್ಯತೆ ಇದೆ. ಇವತ್ತು ಒಂದು ಮಹತ್ವದ ಮೀಟಿಂಗ್ ನಡೆಯುತ್ತೆ. ಮಹತ್ವದ ಸೆಕ್ರೆಟರಿ ಮೀಟಿಂಗ್ ಆಹಾರ ಸಚಿವ ಮುನಿಯಪ್ಪ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಗುತ್ತೆ. ಮೀಟಿಂಗ್ ಬಳಿಕ ಬಿಪಿಎಲ್ ಕಾರ್ಡ್ಗಳ ಭವಿಷ್ಯ ನಿರ್ಧಾರವಾಗುತ್ತೆ. ಅನರ್ಹ ಬಿಪಿಎಲ್ ಕಾರ್ಡ್ ಯೂಸ್ ಮಾಡಿಕೊಂಡು ಇಷ್ಟು ದಿನ ತಮ್ಮ ವ್ಯವಹಾರವನ್ನ ಮಾಡ್ತಾ ಇರೋರಿಗೆ ಆಹಾರ ಇಲಾಖೆ ಇದೀಗ ಒಂದು ದೊಡ್ಡ ಶಾಕ್ ಕೊಟ್ಟಿದೆ. ಸರ್ಕಾರದಿಂದ ಆಪರೇಷನ್ ಬಿಪಿಎಲ್ ಶುರುವಾಗಿದೆ. 12 ಲಕ್ಷ ಬಿಪಿಎಲ್ ಕಾರ್ಡ್ಗಳ ಶಾರ್ಟ್ ಲಿಸ್ಟ್ ಇದಾಗಲೇ ರೆಡಿ ಆಗಿದೆ. ಇವತ್ತು ಒಂದು ಮಹತ್ವದ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಸೆಕ್ರೆಟರಿ ಮೀಟಿಂಗ್ ಇದು. ಇನ್ನು ಈ ಮೀಟಿಂಗ್ ಆಹಾರ ಸಚಿವ ಮುನಿಯಪ್ಪ ನೇತೃತ್ವದಲ್ಲಿ ನಡೆಯಲಿದೆ. ಮೀಟಿಂಗ್ ಬಳಿಕ ಬಿಪಿಎಲ್ ಕಾರ್ಡ್ಗಳ ಭವಿಷ್ಯ ನಿರ್ಧಾರವಾಗುತ್ತೆ. ಸುಳ್ಳು ಮಾಹಿತಿ ಕೊಟ್ಟು ಬಿಪಿಎಲ್ ಪಡೆದವರಿಗೆ ದೊಡ್ಡ ಶಾಕ್ ಇದು. 1.5 ಕೋಟಿಗೂ ಹೆಚ್ಚಿನ ಕಾರ್ಡ್ನಲ್ಲಿ 12 ಲಕ್ಷ ಕಾರ್ಡ್ಗಳು ಅನರ್ಹವಾಗಿರುವಂಥದ್ದು. ಲಕ್ಷಾಂತರ ಕಾರ್ಡ್ಗಳು ರದ್ದಾಗುವುದು ಬಹುತೇಕ ಖಚಿತವಾಗಿದೆ. ಇನ್ನು ಬೆಂಗಳೂರಿನಲ್ಲೂ ಕೂಡ 1 ಲಕ್ಷಕ್ಕೂ ಹೆಚ್ಚು ಅನರ್ಹ ಕಾರ್ಡ್ಗಳು ಬೆಳಕಿಗೆ ಬಂದಿವೆ.